ಹಾಗಿದ್ರೆ ಬಿಜೆಪಿಯವರಿಗೆ ವಿಜೇಂದ್ರ ಅವರನ್ನು ಕಂಡ್ರೆ ಆಗ್ತಾ ಇಲ್ವಾ? ವಿಜೇಂದ್ರ ವಿಲನ್ ಆದ್ರ? ನೋಡಿ, ಆಲ್ರೆಡಿ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ನಾವು ಬರೋದಿಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನಡೆಗೆ ಅಪಸ್ವರ ಕೇಳಿ ಬರ್ತಾ ಇದೆ. ಯಾಕೆ? ಜೆಡಿಎಸ್ ನಾಯಕರದಲ್ಲೇ ಮೊದಲಿಗೆ ವಿರೋಧ. ಒಂದು, ಜೆಡಿಎಸ್ ಅಷ್ಟೇ ಅಲ್ಲ, ಬಿಜೆಪಿಯ ಪ್ರಮುಖ ನಾಯಕರಿಂದ ಕೂಡ ವಿರೋಧ ವ್ಯಕ್ತಪಡ್ತಾ ಇದೆ. ಅದರಲ್ಲೂ ಬಿಜೆಪಿ ಒಕ್ಕಲಿಗ ನಾಯಕರಿಂದ ಅತೃಪ್ತಿ. ತಾತ್ಕಾಲಿಕವಾಗಿ ಪಾದಯಾತ್ರೆ ಮುಂದೂಡಲು ಪಟ್ಟು ಬೇಡ ಅಂತ. ಯಾಕಂದರೆ ಒಟ್ಟಾರೆಯಾಗಿ ವಿಜೇಂದ್ರ ಇಮೇಜ್ಗೆ ಪೆಟ್ಟು ಬೀಳಬೇಕು ಅನ್ನೋ ಕಾರಣಕ್ಕಾಗಿ HDKಗಿಂತ ಬಿಜೆಪಿಯವರದ್ದೇ ವಿಜೇಂದ್ರಗೆ ಕಿರಿಕಿರಿ ಉಂಟಾಗ್ತಾ ಇದೆ. ಯಾಕಂದರೆ ಸಿ.ಟಿ. ರವಿ ಇರ್ಬೋದು, ಸುನಿಲ್ ಕುಮಾರ್ ಇರ್ಬೋದು, ಅಥವಾ ಅಶ್ವಥ್ ನಾರಾಯಣ್ ಇರ್ಬೋದು, ಅಶೋಕ್, ಇವರು ಯಾರು ಕೂಡ ಪಾದಯಾತ್ರೆ ಮಾಡೋಕ್ಕೆ ಮನಸ್ಸಿಲ್ಲ. ಯಾಕಂದರೆ ಪಾದಯಾತ್ರೆ ಮಾಡಿದರೆ ಯಾಕೆ ಕ್ರೆಡಿಟ್ ಕೊಡಬೇಕು ವಿಜೇಂದ್ರಗೆ ಅಂತ. ಪಾದಯಾತ್ರೆ ಒಕ್ಕಲಿಗ ಪ್ರಾಬಲ್ಯದ ಕ್ಷೇತ್ರಗಳಲ್ಲಿ ಸಾಗ್ತಾ ಇದೆ. ಪಾದಯಾತ್ರೆ ಕ್ರೆಡಿಟ್ ವಿಜೇಂದ್ರಗೆ ಹೋಗುತ್ತೆ. ಇದು ಯಾರಿಗೂ ಬೇಕಾಗಿಲ್ಲ, ಈವನ್ ಕುಮಾರಸ್ವಾಮಿಗೂ ಬೇಕಾಗಿಲ್ಲ. ಆಗ ಒಕ್ಕಲಿಗ ನಾಯಕತ್ವಕ್ಕೆ ಧಕ್ಕೆ ಉಂಟಾಗೋದು ಪಕ್ಕ. ತನ್ನ ಕೆಡರ್, JDS ಕೆಡರ್ ಇಟ್ಕೊಂಡು ನಾನು ಯಾಕೆ ಇವರನ್ನು ಹೆಗಲ ಮೇಲೆ ಹೊತ್ತು ಮೆರೆಸಲಿ ಅಂತೇಳಿ ಕುಮಾರಸ್ವಾಮಿ ಅವರಿಗೆ ಯಾರಾದರೂ ಕಿವಿ ಚುಚ್ಚಿದ್ರ? ಇನ್ನು ಅನೇಕ BJP ನಾಯಕರಿಗೆ ಮನಸ್ಸಿಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ನಾ ಬರಲ್ಲ, ರಮೇಶ್ ನಾಯಕರೇ ಅಲ್ಲ, ನಾವು ಒಪ್ಪೋದಿಲ್ಲ. ಆಮೇಲೆ ಈ ಯಾತ್ರೆ ಆಯೋಜನೆಗೂ ಮುನ್ನ ಒಂದು ಚರ್ಚೆನೇ ಆಗಲಿಲ್ಲ. ನೋಡಿ, ಸಾಧಾರಣವಾಗಿ BJP ಆಂತರಿಕ ವಲಯದಲ್ಲಿ ಇದರ ಬಗ್ಗೆ ಚರ್ಚೆ ಆಗಿಲ್ಲ. ಪದಾಧಿಕಾರಿಗಳ ಸಭೆಯಲ್ಲಿ ಮೀಟಿಂಗ್ ಆಗಬೇಕಾಗಿತ್ತು, ಆಗಿಲ್ಲ. ಕೋರ್ ಕಮಿಟಿ ಸಭೆಯಲ್ಲಿ ಮೀಟಿಂಗ್ ಆಗಬೇಕಾಗಿತ್ತು, ಆಗಲಿಲ್ಲ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮೀಟಿಂಗ್ ಆಗಬೇಕಾಗಿತ್ತು, ಆಗಲಿಲ್ಲ. ಯಾವಾಗ ಪಾದಯಾತ್ರೆ ಅಂತ ಡಿಸೈಡ್ ಆಗಿದ್ದು? ಸದನವನ್ನು ಅಚಾನಕ್ಕಾಗಿ ಒಂದು ದಿನ ಮೊದಲೇ ಮೊಟಕುಗೊಳಿಸಿದಾಗ ಅಲ್ಲಿ BJP ವಿರೋಧ ಪಕ್ಷಗಳಿಗೆ ಒಂದು ಆಫೀಸ್ ಕೊಡ್ತಾರೆ, ಒಂದು ಸಣ್ಣ ಆಫೀಸ್. ಆ ಆಫೀಸಲ್ಲಿ BJP ಮತ್ತು JDSನ ಕೆಲವರು ನಾಯಕರು ಕೂತ್ಕೊಂಡು ಡಿಸೈಡ್ ಮಾಡ್ತಾರೆ. ಸಣ್ಣ ರೂಮ್ ಅದು. ಅವತ್ತೇ ಯಾರಿಗೂ ಮನಸ್ಸಿರಲಿಲ್ಲ. ಆಮೇಲೆ ಉಸ್ತುವಾರಿ ಯಾರು ಅದರದ್ದು? ಪ್ರೀತಮ್ ಗೌಡ ಬಂದರೆ ಒಪ್ಕೋತಾರೆ. ಹಾಗಂತ ಮೊನ್ನೆ ಸಂಡೇ ಇವರೆಲ್ಲ ಕೂತೊಂದು ಮೀಟಿಂಗ್ ಮಾಡಿದರು. ಆದರೂ ಅಲ್ಲೂ ಕೂಡ ಕೆಲವು ಅಪಸ್ವರ ಇತ್ತು. ಆದರೂ ಪಕ್ಷದ ವಿರುದ್ಧ ಹೋಗ್ತಾ ಇದ್ದೀವಿ, ಒಂದು ಆಡಳಿತ ಪಕ್ಷದ ವಿರುದ್ಧ, ಜೊತೆಯಾಗಿ ಹೋಗೋಣ ಅನ್ನುವಂಥದ್ದು. ಒಕ್ಕಲಿಗ ನಾಯಕರನ್ನ ಒಂದು ಮಾತು ಕೇಳಿಲ್ವಂತೆ. ವಿಜೇಂದ್ರ ಒಕ್ಕಲಿಗ ಯಾರು ಅಶೋಕು ಅಥವಾ ಅಶ್ವಥ್ ನಾರಾಯಣ್ ಅಥವಾ CP ಯೋಗೇಶ್ ಕೇಳಿಲ್ಲ ಅಂತ. ಇನ್ನು ಕುಮಾರಸ್ವಾಮಿ ವಿರೋಧ ಯಾಕೆ ಮಾಡ್ತಾ ಇದ್ದಾರೆ? ಇದಕ್ಕೂ ಹಲವು ಕಾರಣಗಳಿವೆ. ಕುಮಾರಸ್ವಾಮಿಗೆ ಕಾಡ್ತಾ ಇದೆ ಅನಾರೋಗ್ಯ ಒಂದು ಕಡೆ, ಇನ್ನು ಸಂಸತ್ ಅಧಿವೇಶನದಲ್ಲೂ HDK ಭಾಗಿಯಾಗಬೇಕು. ಆಮೇಲೆ HDK ಇಲ್ಲದೆ ಪಾದಯಾತ್ರೆ ಮಾಡಿದರೆ ಏನು ಫಲ? ಅದೇ ಕಾರಣಕ್ಕೆ ಪಾದಯಾತ್ರೆ ಮುಂದೂಡಿಕೆ ಆಗಬಹುದು ಅನ್ನುವಂಥ ಒಂದು ಡೌಟ್ ಬರ್ತಾ ಇದೆ. ಆದರೆ ಈಗಿನ ಮಾಹಿತಿ ಪ್ರಕಾರ ಓಕೆ, ಪಾದಯಾತ್ರೆ ಮಾಡೋಣ ಅಂತ ಇದೆ. ಬಹುಶಃ ಪ್ರೀತಮ್ ಗೌಡ ಅವರನ್ನು ಎಲ್ಲ ಬ್ಯಾನರ್ ಬಂಟಿಂಗ್ಸ್ಗಳಿಂದ ಸರಿಸ್ತಾರೆ. ಬಹುಶಃ ಇದು ನಡೀಬಹುದು. ಹಾಗಂತ ವಿಜೇಂದ್ರ ಸುಮ್ಮನೆ ಕೂತಿಲ್ಲ, ಪಟ್ಟು ಬಿಡದ ವಿಜೇಂದ್ರ. JDS ಜೊತೆ ರಾಜ್ಯ BJP ನಾಯಕರ ವಿರೋಧ, ಆದರೂ ಪಟ್ಟು ಬಿಡ್ತಾ ಇಲ್ಲ BY ವಿಜೇಂದ್ರ. ಎಷ್ಟಾದರೂ ಯಡಿಯೂರಪ್ಪನವರ ಮಗ. ಇಂದು ನಾಳೆ ಮಳೆ ಪೀಡಿತ ಪ್ರದೇಶಗಳಿಗೆ ಹೋಗಬೇಕಿತ್ತು. BJP ಒಂದು ತಂಡವನ್ನೇ ರಚಿಸಿದ್ರು ವಿಜೇಂದ್ರ. ಆದರೆ ಎಲ್ಲ ಕಾರ್ಯಕ್ರಮ ಬಿಟ್ಟು ದೆಹಲಿಗೆ ಹಾರಿದ್ದಾರೆ ವಿಜೇಂದ್ರ. ಇನ್ನು ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದಾರೆ ವಿಜೇಂದ್ರ. ಮೊದಲು ಕೈಪಡೆ ಹಗರಣ ಪಟ್ಟಿ ಕೊಟ್ಟರಂತೆ ವಿಜೇಂದ್ರ. ನಂತರ ಹೊಸದೊಂದು ಬೇಡಿಕೆ ಇಟ್ಟಿದ್ದಾರೆ ವಿಜೇಂದ್ರ. ಏನದು? ಪಾದಯಾತ್ರೆ ಸಮಾರೋಪ ಸಮಾರಂಭಕ್ಕೆ ಆಹ್ವಾನ ಕೊಡ್ತಾರೆ, ನೀವು ಬನ್ನಿ ಅಮಿತ್ ಶಾ ಅವರಿಗೆ. ಅಮಿತ್ ಶಾ ಬರಲೇಬೇಕು ಅಂತೇಳಿ ವಿಜೇಂದ್ರ ಮನವಿ ಮಾಡ್ತಾರೆ. ಅರ್ಥಾತ್ ಯಾರ ಬೆದರಿಕೆಗೂ ವಿಜೇಂದ್ರ ಬಗ್ಗಿಲ್ಲ. ಅಂದರೆ ಒಂದು ಕಡೆ ಯತ್ನಾಳ್, ರಮೇಶ್ ಜಾರಕಿಹೊಳಿ ಬಗ್ಗೆ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನುವಂಥ ಅನುಮಾನಗಳು ಕಾಡ್ತಾ ಇದೆ. ನೋಡೋಣ ಒಂದು ಕಡೆ ಏನಾಗುತ್ತೆ ಅಂತೇಳಿ. ಒಂದು ಕಡೆ ಕುಮಾರಸ್ವಾಮಿ, ಒಂದು ಕಡೆ ವಿಜೇಂದ್ರ, ಒಂದು ಕಡೆ ರೆಬೆಲ್ಸ್. ಓಕೆ, 2ನೇ ತಾರೀಕಿನಿಂದ ಪಾದಯಾತ್ರೆ ಆಗಬೇಕಾಗಿತ್ತು. ಬೆಂಗಳೂರಿನಿಂದ ಮೈಸೂರು BJP ಮತ್ತು JDS ಜೊತೆಯಾಗಿ ಮೊನ್ನೆ ಭಾನುವಾರ ಮೀಟಿಂಗ್ ಮಾಡಿದ್ರು. ಓಕೆ ಮಾಡಿ ಅಂತಂದರು. ಆದರೆ ಇವತ್ತೇನಾಯ್ತು ಗೊತ್ತಿಲ್ಲ. ಏಕಾಏಕಿ ಕುಮಾರಸ್ವಾಮಿ ಅವರೇ ಆಗೋದಿಲ್ಲ, ಯಾಕೆ ಮಾಡ್ತಾ ಇದ್ದೀರಿ, ಯಾರವನು ಅಂತೇಳಿ ಪ್ರೀತಮ್ ಗೌಡಗೆ ಭಾಳ ದೊಡ್ಡ ಮಟ್ಟದಲ್ಲಿ ಆವಾಜ್ ಹಾಕಿದರು. JDS BJP ನಾಯಕರು ಜಂಟಿ ಹೋರಾಟ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಉತ್ತಮ ಬೆಳೆ ಬೆಳೆದಿದ್ದರು.
HD ಕುಮಾರಸ್ವಾಮಿ ಅವರು ಮೋದಿ ಸಂಪುಟವು ಸೇರಿದ್ರು. ಇದೀಗ ಅದೇ ದೋಸ್ತಿಯಲ್ಲಿ ಬಿರುಕು ಮೂಡಿದೆ. ಅದಕ್ಕೆ ಕಾರಣ ಪಾದಯಾತ್ರೆ. ಬನ್ನಿ ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ನೈತಿಕ ಬೆಂಬಲನೇ ನಾವು ಯಾವ ಕಾರಣಕ್ಕೂ ಕೊಡೋದಿಲ್ಲ. ದೋಸ್ತಿ ಮತ್ತೆ ಪಾದಯಾತ್ರೆ ಜಟಾಪಟಿ. ಕೇಸರಿ ಸೇನೆಗೆ HD ಕುಮಾರಸ್ವಾಮಿ ಚಾಟಿ. ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು ಅಂತ ಕೇಸರಿ ಸೇನೆ ಪಟ್ಟು ಹಿಡಿದಿದೆ. ಅದೇ ಉದ್ದೇಶಕ್ಕೆ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಹೊರಡಬೇಕು ಅಂತ ಬಿಜೆಪಿ ಮನಸ್ಸು ಮಾಡಿದೆ. ಆದರೆ ಕಮಲ ಪಡೆ ಪ್ರಯತ್ನಕ್ಕೆ ದಳಪತಿಗಳೇ ಅಡ್ಡಗಾಲು ಹಾಕ್ತಿದ್ದಾರೆ. ಬಿಜೆಪಿ ನೇತೃತ್ವದ NDA ಸರ್ಕಾರದ ಸಚಿವರಾಗಿರುವ HD ಕುಮಾರಸ್ವಾಮಿ ಬಿಜೆಪಿ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಕೇಂದ್ರದಲ್ಲಿ ಮೈತ್ರಿ ಸರ್ಕಾರ ಆಡಳಿತಕ್ಕೆ ಬಂದ ಒಂದೇ ತಿಂಗಳಲ್ಲಿ NDA ಮೈತ್ರಿಯಲ್ಲಿ ಬಿರುಕು ಮೂಡಿದ್ದು, ದೆಹಲಿಯಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ನೈತಿಕ ಬೆಂಬಲನೇ ನಾವು ಯಾವ ಕಾರಣಕ್ಕೂ ಕೊಡೋದಿಲ್ಲ. ಏಕೆಂದರೆ ಒಂದು ನಿಮಿಷ, ಇಲ್ಲಿ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಇದ್ದಾಗ ಬೆಂಗಳೂರಿನಿಂದ ಮೈಸೂರಿನವರೆಗೆ ನಮ್ಮ ಶಕ್ತಿ ಇರ್ತಕ್ಕಂಥದ್ದು ಅಷ್ಟೆಲ್ಲ ಇದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ ಮೇಲೆ ಸರಿಯಾದ ರೀತಿಯಲ್ಲಿ ನಾವ್ಯಾತಿಗೆ ಬೆಂಬಲ ಕೊಡಬೇಕು? ಇವತ್ತಿನ ಈ ರೀತಿಯ ಕಾರ್ಯಕ್ರಮದಿಂದ ಸಾಧನೆ ಏನು ಮಾಡ್ತೀವಿ? ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ? ಇದು ನನ್ನ ಮನಸ್ಸಿಗೂ ನೋವಾಗಿದೆ. ಇವರು ಈ ಪಾದಯಾತ್ರೆಯನ್ನು ಕಾರ್ಯಕ್ರಮದ ಮುಖ್ಯಸ್ಥರುಗಳನ್ನು ಯಾರು ಮಾಡ್ಕೊಂಡಿದ್ದಾರೆ? ಹೂ ಇಸ್ ದಟ್ ಪ್ರೀತಮ್ ಗೌಡ? ದೇವೇಗೌಡರ ಕುಟುಂಬವನ್ನು ಸರ್ವನಾಶ ಮಾಡಲಿಕ್ಕೆ ಹೋದಂಥವನ್ನ ಸಭೆ ಕರೆದು ಕೂರಿಸ್ಕೋತಾರೆ, ನನ್ನ ಸಭೆ ಕರೀತಾರೆ. ನನಗೂ ಸಹಿಸ್ಕೊಳ್ಳಲಿಕ್ಕೆ ಒಂದು ಹಿತಿಮಿತಿ ಇದೆ. ಯಾರ ಕಾರಣ ಆ ಪೆನ್ ಡ್ರೈವ್ಗಳನ್ನ ಬೀದಿ ಹಂಚಲಿಕ್ಕೆ? ಇಂಥವ್ರನ್ನ ನನ್ನನ್ನು ಸಭೆ ಕರೀತಾರೆ, ಅವ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮೀಟಿಂಗ್ ಮಾಡ್ಲಿಕ್ಕೆ ಕರೀತಾರೆ ನನ್ನನ್ನು. ದೋಸ್ತಿ ಜಗಳಬಂದಿ. ಪಾದಯಾತ್ರೆ ಬಗ್ಗೆ ಮೈತ್ರಿಯಲ್ಲಿ ಮೊದಲಿನಿಂದಲೂ ಗೊಂದಲ ಇದ್ದೇ ಇತ್ತು. ಅದರಲ್ಲೂ ಪಾದಯಾತ್ರೆ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ JDS ಶಕ್ತಿಯುತವಾಗಿದೆ. ಆದರೆ HD ಕುಮಾರಸ್ವಾಮಿ 10 ಕಾರಣ ಕೊಡ್ತಾ ಇದ್ದಾರೆ. ಬೆಂಗಳೂರಿಂದ ಮೈಸೂರಿನ ಭಾಗದಲ್ಲಿ JDS ಪ್ರಭಾವ ಜಾಸ್ತಿ ಇದೆ. ಅಲ್ಲೆಲ್ಲ 100 ಹಳ್ಳಿಗಳು ಪ್ರವಾಹದಿಂದ ತತ್ತರಿಸಿವೆ. ಮಂಡ್ಯ ಭಾಗದಲ್ಲಿ ಭತ್ತದ ಸಸಿ ನೆಡುವ ಕೆಲಸ ಶುರುವಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಇದ್ರೆ ನೈತಿಕ ಬೆಂಬಲ ಕೊಡಲ್ಲ ಅಂತ ಹೇಳಿ ಪಾದಯಾತ್ರೆಯಿಂದ ಹಿಂದೆ ಸರಿದಿದೆ JDS. ಕುಮಾರಸ್ವಾಮಿ ಏನೇ ಹೇಳಿ, ದೋಸ್ತಿ ಬಿರುಕಿಗೆ ಹಾಸನ ಮಾಜಿ ಶಾಸಕ ಪ್ರೀತಮ್ ಗೌಡ ಕಾರಣ ಅಂತ ಹೇಳಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.